ಇಡೀ ವಿಶ್ವದಲ್ಲಿ ಮೂರನೇ ಅತಿ ದೊಡ್ಡ ರಾಷ್ಟ್ರ ಯಾವುದು? ಇರಾನ್. ಈ ಕ್ರೂಡ್ ಆಯಿಲ್ ಇಂಧನವನ್ನ ಸಪ್ಲೈ ಮಾಡೋದ್ರಲ್ಲಿ ಈಗ ಅದು ಕೂಡ ಅಲ್ಲಿ ಈಗ ಆ ಒಂದು ಯಾವುದು ಪ್ಲಾಂಟ್ಗಳೇನಿತ್ತು ಅದ್ರ ಮೇಲೆಲ್ಲ ಕೂಡ ಈಗ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ನಾವು ಕೂಡ ನೋಡ್ತಾ ಇರ್ತೀವಿ. ಹೀಗಾಗಿ ಪೆಟ್ರೋಲ್, ಡೀಸೆಲ್, ಅದಕ್ಕೆ ಸಂಬಂಧಪಟ್ಟಂತ ಹೊಂದ್ಕೊಂಡಿರುವಂತ ಬೇರೆ ಬೇರೆ ಆಯಿಲ್ಸು, ಗ್ಯಾಸು ಇವೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗುತ್ತೆ ಸರ್. ಸೊ ನೀವು ಇರಾನ್ದು ಆಯಿಲ್ ಇದೆ ಎಕ್ಸ್ಪ್ಲೇನ್ ಮಾಡಿದೆ, ಚೆಕ್ ಮಾಡಿ ನೋಡಿದ್ರೆ ಎಕ್ಸ್ಪ್ಲನೇಷನ್ನು ಆ್ಯಕ್ಚುಲಿ ಇರಾನು ತುಂಬ ಕಂಟ್ರೀಸ್ಗೆ ಅಗೇನ್ಸ್ಟ್ ಆಗಿದೆ, ತುಂಬ ದೇಶಗಳ ಹತ್ರ ಶತ್ರುತ್ವ ಇಟ್ಕೊಂಡಿದೆ. ಅದಕ್ಕೋಸ್ಕರ ಇಸ್ರೇಲ್ದು ಇರಾನ್ ಆಯಿಲ್ ಏನಿದೆ 66% ಸ್ವತಃ ಯೂಸ್ ಮಾಡುತ್ತೆ, ಬರೀ 30% ಮಾತ್ರ ಎಕ್ಸ್ಪೋರ್ಟ್ ಆಗೋದು. ಇದರಿಂದ ಬೇರೆ ದೇಶಗಳಿಗೆ ಎಫೆಕ್ಟ್ ಆಗಲ್ಲ. ಬಿಕಾಸ್ ಏನು ಶಾರ್ಟ್ ಫಾಲ್ ಇದೆ ದಟ್ ಕ್ಯಾನ್ ಆಲ್ವೇಸ್ ಬಿ ಫಿಲ್ಡ್ ಬೈ ಅದರ್ ಕಂಟ್ರೀಸ್. ಇನ್ಫ್ಯಾಕ್ಟ್ ಸೌದಿ ಅರೇಬಿಯಾ ಇವರೆಲ್ಲ ಬರೀ 75% ಅಷ್ಟು ಪ್ರೊಡಕ್ಷನ್ ಮಾಡ್ತಾ ಇರೋದು, 100% ಅಲ್ಲ. ಸೊ ಆ್ಯಕ್ಚುಲಿ ದೇ ವಿಲ್ ಇನ್ಕ್ರೀಸ್ ದರ್ ಪ್ರೊಡಕ್ಷನ್ ಆ್ಯಂಡ್ ದೇ ವಿಲ್ ಆಲ್ಸೋ ಬಿ ಹ್ಯಾಪಿ. ಸೊ ಅವ್ರಿಗೂ ದುಡ್ಡು ಜಾಸ್ತಿ ಬರುತ್ತೆ. ಇರಾನ್ದು ಎಫೆಕ್ಟು ಟೆಂಪರರಿ ಬರ್ಬೋದು. ಸೊ ಯಾರನ್ನ ಒಬ್ಬರು ಅಗ್ರಿಮೆಂಟ್ ಇರುತ್ತೆ, ಸೊ ಅಗ್ರಿಮೆಂಟ್ ಫುಲ್ಫಿಲ್ ಆಗಲ್ಲ, ಅದಕ್ಕೋಸ್ಕರ ಆಗುತ್ತೆ. ಇನ್ಫ್ಯಾಕ್ಟ್ ಇಂಡಿಯಾಗೆ ತೊಂದರೆನೇ ಇಲ್ಲ, ಬಿಕಾಸ್ ನಾವು ಇಂಡಿಯಾ ಇಸ್ ಮೋರ್ ಡಿಪೆಂಡೆಂಟ್ ಆನ್ ರಷ್ಯಾ. ಇಂಡಿಯಾಗೆ ಆಯಿಲ್ ಜಾಸ್ತಿ ಎಲ್ಲಿಂದ ಬರ್ತಾ ಇದೆ? ರಷ್ಯಾಯಿಂದ ಬರ್ತಾ ಇದೆ. ಸೊ ಇರಾನ್ದು ಇಂಡಿಯಾ ಅವ್ರು ಭಾಳ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ಇಟ್ ಮೇ ಅಫೆಕ್ಟ್ ಟೆಂಪರರಿಲಿ, ನಾಟ್ ಮಚ್. ಸೊ ಬೆಳೆ ಜಾಸ್ತಿ ಆಗುತ್ತಾ ಅದೆಲ್ಲ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಕ್ರೂಡ್ $72 ಇದೆ. $80 ದಾಟಿದ್ರೆ ಆವಾಗ ನಾವು ಯೋಚನೆ ಮಾಡಬೇಕು. ಬಟ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಅಮೇರಿಕದಲ್ಲಿ ಶೇಲ್ ಆಯಿಲ್ ಅಂದ್ಬಿಟ್ಟು ಇದೆ, ಅದು ಎಲ್ಲ ಪ್ರೊಡಕ್ಷನ್ ಇದೆ. ಸೊ ವಿ ಶುಡ್ ಸಿ. ಐ ಡೋಂಟ್ ಥಿಂಕ್ ಇಟ್ ವಿಲ್ ಎಫೆಕ್ಟ್.